ಕರ್ನಾಟಕ ಸರ್ಕಾರದ ಆದೇಶದಂತೆ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು, ಎಸ್ಐಆರ್ ಮಾಡಿಸುವುದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ. ಪ್ರತಿಯೊಬ್ಬ ಭಾರತೀಯನು ತನ್ನ ಮತದ ಹಕ್ಕು ಪಡೆಯುವಲ್ಲಿ ಯಶಸ್ವಿಯಾಗಿ ಮುಂದುವರಿಯಬೇಕಾದರೆ ತನ್ನ ಸ್ವಗ್ರಾಮ, ತಾನು ವಾಸಿಸುವ ಸ್ಥಳದಲ್ಲಿ ಮತದಾರರ ಪಟ್ಟಿಯಲ್ಲಿ ಎಸ್ಐಆರ್ ಮಾಡಿಸಿ ತನ್ನ ಮತದಾನದ ಹಕ್ಕು ಪಡೆಯಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಮಹತ್ವದ ಆದೇಶ ಹೊರಡಿಸಿದ್ದು, ಅದರಂತೆ ಸಿಂದಗಿಯ ಶಾಸಕರಾದ ಅಶೋಕ್ ಮನಗೊಳ್ಳಿ ಅವರು ಸಿಂದಗಿ ಮತಕ್ಷೇತ್ರದ ಆಲಮೇಲ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಅಶೋಕಗೌಡ ಕೋಳಾರಿ ನೇತೃತ್ವದಲ್ಲಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಹಾಗೂ ಬಿಎಲ್ಒಗಳು ಕೆಲಸ ಯಾವ ತರನಾಗಿ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ಸಮೀಕ್ಷೆ ಮಾಡುವಂತೆ ಒಂದು ಸಮಿತಿಯನ್ನು ರಚಿಸಿ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಎಸ್ಐಆರ್ ಮಾಡಿಸುವಂತೆ ಹೇಳಿರುವುದರಿಂದ ಇಂದು ಕಡಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಾವರಕೆಡ ಹಾಗೂ ತಾರಾಪುರ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ಬಿಎಲ್ಒಗಳಿಗೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಎಂಬುದರ ಮಾಹಿತಿ ಪಡೆದರು. ಎಸ್ಐಆರ್ ಮಾಡಿಸುವುದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಬಸವರಾಜ ಬಾಗೇವಾಡಿ ಮತ್ತು ಶ್ರೀಶೈಲ ಎಸ್ ಪೂಜಾರಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಹಳ್ಳಿ ಮೆಹಬೂಬಾ ಶೇಖ್, ಎಸ್ಐಆರ್ ಕಮಿಟಿಯ ಸದಸ್ಯ ಹಾಗೂ ಮೆಹಬೂಬ್ ಕುರುಬ್, ಎಸ್ಡಿಎಂಸಿ ಅಧ್ಯಕ್ಷ ಬಳಗನೂರ ಮತ್ತು ಕೇದಾರ್ ಕ್ಷತ್ರಿ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕ ಜಿಲ್ಲಾಧ್ಯಕ್ಷರು ವಿಜಯಪುರ ಹಾಗೂ ತಾವರಕೆಡ, ತಾರಾಪುರ ಗ್ರಾಮದ ಮತದಾರರು ಹಾಗೂ ಬಿಎಲ್ಒಗಳ ಸಮ್ಮುಖದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಹತ್ವ ತಿಳಿಸುವುದರಿಂದಾಗಿ ಎಸ್ಐಆರ್ ಸಮೀಕ್ಷೆ ಯಾವ ರೀತಿಯಾಗಿ ನಡೆದಿದೆ ಎಂದು ವೀಕ್ಷಿಸಿದರು. ವರದಿ ರಮೇಶ್ ದಳ್ಳಾಳಿ, ಆರ್ಸಿ ನ್ಯೂಸ್ ಕನ್ನಡ, ಆಲಮೇಲ. ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ರಾಜ್ಯದ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗೂ ಪಕ್ಷದ ಅಧ್ಯಕ್ಷರಾದ ಶ್ರೀ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಹಾಗೂ ಸಿಂದಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕಣ್ಣ ಮನಗೊಳ್ಳಿಯವರ ಆದೇಶ ಮೇರೆಗೆ ಆಲಮೇಲ ತಾಲೂಕದ 11 ಜನರ ಒಂದು ಎಸ್ಐಆರ್ ಕಮಿಟಿ ಎಂಬ ಒಂದು ಸರ್ಕಾರದ ಆದೇಶ ಮೇರೆಗೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಅದರ ಜೊತೆ ನಾವು ಹಳ್ಳಿ ಊರು ಹೋಗಿ BLO ಹಾಗೂ BLAಯನ್ನು ಅವರು ಭೇಟಿ ಮಾಡಿ ಎಸ್ಐಆರ್ ಬಗ್ಗೆ ಮಾಹಿತಿಯನ್ನು ಜಮಾ ಮಾಡಿ ನಮ್ಮ ಸಾಹೇಬರಿಗೆ ತಲುಪಿಸುತ್ತೇವೆ. ಅದರ ಜೊತೆ ಯಾರಿಗೆ ಎಸ್ಐಆರ್ ಬಗ್ಗೆ ತಿಳಿದಿಲ್ಲ ಅದಕ್ಕೋಸ್ಕರ ಅವರಿಗೆ ತಿಳಿಸಿ ನಮ್ಮ ಸಾಹೇಬರಿಗೆ ನಾವು ಅದರ ಮಾಹಿತಿಯನ್ನು ನೀಡುತ್ತೀವಿ ಎಂದು ಇವತ್ತು ನಮ್ಮ ಜೊತೆ ನಮ್ಮ ಎಸ್ಐಆರ್ ಕಮಿಟಿ ಅಧ್ಯಕ್ಷರಾದ ಅಶೋಕ್ ಕೋಳಾರಿಯವರು ಹಾಗೂ ಶ್ರೀಶೈಲ್ ಪೂಜಾರಿಯವರು, APMC ಅಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿಯವರು, ನಮ್ಮ ಕಮಿಟಿ ಸದಸ್ಯರಾದ ಮೆಹಬೂಬ್ ಕೋರ್ಬೋ ಅವರು, ನಮ್ಮ ಜೊತೆ BLA ಅವರು ಕೂಡ ಇಲ್ಲಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಸ್ಥಳೀಯ ಮುಖಂಡರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ BLAಗಳು, ನಮ್ಮ BLO ಸಾಹೇಬರು ನಮ್ಮ ಸಾಥ್ ಕೊಟ್ಟಿದ್ದಾನೆ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಈ ಎಸ್ಐಆರ್ ಕಮಿಟಿ 11 ಮಂದಿ ಸದಸ್ಯರು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರು ಆಗಿರುವಂಥ ಅಶೋಕಣ್ಣ ಮನಗೊಳ್ಳಿಯವರ ಆದೇಶ ಮೇರೆಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂಥ ಡಿ.ಕೆ. ಶಿವಕುಮಾರ್ ಮತ್ತು KPCC ಅಧ್ಯಕ್ಷರು ಆಗಿರುವಂಥ ಡಿ.ಕೆ. ಹರಿಪ್ರಸಾದ್ ಅವರ ಒಂದು ಆದೇಶದ ಮೇರೆಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಭೇಟಿ ಮಾಡಿ ಜನಜಾಗೃತಿಯನ್ನು ಮೂಡಿಸಿ ಪ್ರತಿಯೊಬ್ಬರಿಗೂ ಒಂದು ಈ ಎಸ್ಐಆರ್ ಬಗ್ಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ಕಮಿಟಿ ಒಂದು ಒಳ್ಳೆಯ ರೀತಿ ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿ ಸರ್, ತಮಗೆ ಇಲ್ಲಿ ಎಸ್ಐಆರ್ ಸರ್ವೆ ಮಾಡೋದು ಏನಾದರೂ ತೊಂದರೆ ಆಗ್ತಾ ಇದೆಯಾ? ತೊಂದರೆ ಏನಕ್ಕೆ 2 ಊರಾಗ್ಯಾವ ರೀ, ಅಲ್ಲೊಂದು ಅದ ಇಲ್ಲೊಂದು ಅದ, ಮೇಲೆ ಹೊಲಗಳದಾಗವ ಮಳೆ ಹೊಲಗಳದಾವ, ಮಳೆ ಬಂದ್ರೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅದೇ ಸರ್, ಈಗ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಮುಗಿದೋತ್ ನಿಮ್ಗೆ ಅನ್ನಿಸ್ತು? ಈಗ ಇನ್ನೂ 280 ಉಳಿದಾವ ನೋಡ್ರಿ ಅಷ್ಟೇ. ಟೋಟಲ್ ಇದು ಎಷ್ಟು? 968. ಒಂದು 60%, 70% ಆಗಿದೆ ಅನ್ಕೋಬಹುದು. 70 ತನಕ ಆಗಿರ್ಬೋದು.
ಸರ್ ಇದರ ಡಿಲೀಟು ಮತ್ತು ಈ ಊರು ಬಿಟ್ಟು ಬೇರೆ ಕಡೆ ಇದ್ದವರು ಏನಾದರೂ ನಿಮ್ಮ ಎದುರಿಗೆ ಬಂದವೇನೋ? ಹೊರಸ್ಥಳ ಬಂದವ್ರಿ ಅವು ಅಷ್ಟೇ ಇಟ್ಟಿವ್ರಿ ಫಾರ್ಮ್ ಫಿಲಪ್ ಮಾಡಿಲ್ರಿ ನಾ ಹಾಂ ತೊಗೊಂಡ್ಕೆ ನೀನು ಇದು ತೊಗೊಂಬಂದಿವಿ ಫಾರ್ಮ ಅದನ್ನ ಅವ್ರ ಕಡೆಯಿಂದ ಸಹಿ ಮಾಡ್ಕೊಂಡು ಇನ್ನೂ ಮಾಡ್ಬೇಕ್ರಿ ಮಾಡೀವಿ. ಸರ್ ನೀವು ಇದು ಸರ್ವೇದಿಂದ ನಿಮಗೇನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ಇಲ್ಲಿ ಲೋಕಲ್ ಇದು ಆತೀವಿ ನಾವು ತೊಂದರೆ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು.